ನನ್ನ ಹೆಸರು ವೀರೇಶ್ ಗೌಡ್ರ ಅಂತೇಳಿ. ನಾನು ಈ ಸಾರಿಯ ಜಾತ್ರಾ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ಇನ್ನೂ 24 ಜನ ಈ ಜಾತ್ರಾ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಊರದೊಂದು ಗ್ರಾಮ ಸಮಿತಿ ಕೂಡ ಇರುತ್ತೆ. ಆ ಗ್ರಾಮ ಸಮಿತಿ ಅಧ್ಯಕ್ಷರಾಗಿ ಎಳತೆರೆ ಸೋಮಶೇಖರ್ ಅಂತೇಳಿ ಕೆಲಸ ಮಾಡ್ತಾರೆ. ಅವರು ಕೂಡ ನಮ್ಮ ಈ ಜಾತ್ರಾ ಸಮಿತಿಗೆ ಸಹಕಾರವನ್ನ ನೀಡ್ತಾರೆ ನಮ್ಮ ಜೊತೆಗೆ. ಹಾಗೆ ಊರಿನ ಎಲ್ಲ ಗ್ರಾಮಸ್ಥರು ಕೂಡ ಈ ಜಾತ್ರೆಗೆ ತಮ್ಮ ಸಂಪೂರ್ಣ ಸಹಕಾರವನ್ನ ತನು ಮನ ಧನದೊಂದಿಗೆ ಸಹಕರಿಸ್ತಾರೆ. ಈ ಒಂದು ಜಾತ್ರೆ ನಮ್ಮ ಊರಿದ್ದು 9 ವರ್ಷಕ್ಕೊಂದ್ಸರಿ ನಡೀತಕ್ಕಂಥ ಪದ್ಧತಿ ಇದೆ. ಇದು ಬಹಳ ಅನಾದಿ ಕಾಲದಿಂದನೂ ಅಂದ್ರೆ ನಮ್ಮ ತಂದೆಯವರ ಪೂರ್ವಜರ ಕಾಲದಿಂದನೂ ನಡೀತಾ ಬರ್ತಕ್ಕಂಥ ಪದ್ಧತಿ ಇದೆ ಇಲ್ಲಿ. ಹಾಗಾಗಿ ನಾವು ನಮ್ಮ ಇದರಲ್ಲೂ ಕೂಡ ಈ 9 ವರ್ಷಕ್ಕೊಂದ್ಸರಿ ನಡೀತದೆ ಜಾತ್ರೆ. ಅದನ್ನ ಈ ಸರಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ಈ ಜಾತ್ರೆಯ ಒಂದು ವಿಶೇಷ ಏನಪ್ಪಾ ಅಂದ್ರೆ ಅನೇಕ ಏನು ಧಾರ್ಮಿಕ ಕಟ್ಟುಪಾಡುಗಳು ಅಥವಾ ಅನೇಕ ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕಾಗುತ್ತೆ. ಈ ಉದಾಹರಣೆಗೆ ಕೆಲವು ಈ ಊರಿನಿಂದ ಅನೇಕ ಈಗ 3 ದಿವಸ ಮುಂಚೆನೆ ಇದು ಮಾಡ್ತಕ್ಕಂಥದ್ದು, ಮತ್ತೆ ಈ 5 ಜನ ಮುತ್ತೈದರಿಗೆ ಹಸ್ಕೊಂಡು ಅವರು 2 ದಿವಸ ಉಪವಾಸ ಇದ್ದು ದೇವರಿಗೆ ನೈವೇದ್ಯ ಉಡಿ ಮಾಡೋದು ಎಡೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಅವ್ರು ಮಾಡಬೇಕಾಗತ್ತೆ. ಹಾಗಾಗಿ ಧಾರ್ಮಿಕವಾಗಿ ಕೂಡ ಬಹಳ ಹಿಂದಿನ ನಂಬಿಕೆ ಏನು ಅಂದ್ರೆ ಈ ಜಾತ್ರೆಯನ್ನ ನಡೆಸೋದ್ರಿಂದ ಇಡೀ ಒಂದು ಊರಿಗೆ ಒಳ್ಳೇದಾಗುತ್ತೆ, ಮತ್ತೆ ಒಳ್ಳೆಯ ಬೆಳೆ ಮತ್ತು ಫಸಲು ಬಂದು ಎಲ್ಲ ಈ ಊರಿನ ಏನು ಗ್ರಾಮದವರು ಇರ್ತಾರೆ ಎಲ್ಲರಿಗೂ ಕೂಡ ಎಲ್ಲಾ ರೀತಿಯಿಂದನೂ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಇದರಿಂದ ಒಳ್ಳೆಯ ಒಂದು ಪ್ರಗತಿ ಬರ್ತದೆ ಅಂತಕ್ಕಂಥ ನಂಬಿಕೆ ಇದೆ. ಹಾಗಾಗಿ ಈ ಮಾರಿಕಾಂಬೆಯ ಮೇಲೆ ಬಹಳಷ್ಟು ಶ್ರದ್ಧೆ, ಭಕ್ತಿ ಮತ್ತು ಅಪಾರ ಇದರಿಂದ ಇದನ್ನ ಕಾರ್ಯವನ್ನ ಮಾಡ್ತಕ್ಕಂಥ ಪದ್ಧತಿ ಹಿಂದಿನಿಂದನೂ ನಡ್ಕೊಂಡ್ ಬಂದಿರೋದ್ರಿಂದ ಈಗೂ ಕೂಡ ನಾವು ಅದೇ ಇದರಲ್ಲಿ ಇದನ್ನ ಆಚರಣೆ ಇಲ್ಲಿ ನಿತ್ಯ ಪೂಜೆ ದೇವರು ಅಲ್ಲಿ ಇರುತ್ತೆ. ಬಟ್ ಈಗ ಅಲ್ಲಿ ದೇವರು ಇರೋದ್ರಿಂದ ಇಲ್ಲಿ ಸದ್ಯ ಯಾವುದೇ ಸದ್ಯಕ್ಕೆ ದೇವರು ಇರಲ್ಲ. ಅದು ವಿಸರ್ಜನೆ ಆದ್ಮೇಲೆ ಇಲ್ಲಿ ಮತ್ತೆ ಮೂಲ ದೇವರು ಮತ್ತೆ ಅಸ್ತಿತ್ವಕ್ಕೆ ಬರುತ್ತೆ. ಮುಂಚೆ ಕ್ರಿಕೆಟ್ ಆಡ್ತಿದ್ದೆ. ನಿಮಗೆ